ಎಲ್ರಿಗೂ ನಮಸ್ಕಾರ. ಹಂಪಿಯಲ್ಲಿ 2 ಗಣೇಶಗಳು ತುಂಬ ಫೇಮಸ್. ಒಂದು ಕಡಲೆಕಾಲು ಗಣೇಶ, ಇನ್ನೊಂದು ಸಾಸಿವೆ ಕಾಲು ಗಣೇಶ. ನೀವು ನೋಡ್ತಾ ಇರೋದು ಸಾಸಿವೆ ಕಾಲು ಗಣೇಶ. ಕಲ್ಲಿನ ಮೇಲೆ ಯಾವುದೇ ಡಿಸೈನ್ ಇರಲ್ಲ. ಮುಂದ್ಗಡೆ ನಾರ್ಮಲ್ ಗಣೇಶ, ಹಿಂದ್ಗಡೆ ತಾಯಿ ಪಾರ್ವತಿ ತೊಡೆ ಮೇಲೆ ಕೂರಿಸ್ಕೊಂಡಿರೋದು ತೋರಿಸುತ್ತೆ. ಇದೇ ಇದರ ಸ್ಪೆಷಲ್, ತಾಯಿ ಪಾರ್ವತಿ ತೊಡೆ ಮೇಲೆ ಕುಂದಿರಿಸ್ಕೊಂಡಿರೋದು. ಇದು ಕಡಲೆಕಾಯಿ ಗಣೇಶ. ಒಂದೊಂದು ಕಂಬಗಳಂತೂ ಭಯಂಕರ ಹೈಟ್ ಇದಾವೆ. ಯಾವುದೋ ರೋಮನ್ ಸಾಮ್ರಾಜ್ಯದಲ್ಲಿ ಕಂಬಗಳು ಕಾಣಿಸ್ತಾವಲ್ಲ, ಆ ಟೈಪ್ ಇದಾವೆ. ವಿಡಿಯೋದಲ್ಲಿ ಅಷ್ಟೊಂದು ಕಾಣಿಸಲ್ಲ, ಬಟ್ ರಿಯಲ್ ಆಗಿ ನೋಡ್ಬಿಟ್ರಂತೂ ಸಿಕ್ಕಾಪಟ್ಟ ಶಾಕ್ ಆಗ್ತೀರಿ ನೀವಂತೂ. ಈಗ ಗಣೇಶನ ನೋಡೋಕೆ ಹೋಗಂಬರ್ರಿ. ನೋಡ್ತಿದ್ದಂಗೆ ಗಾಬರಿ ಆಗ್ತೀರಿ ನೀವು. ಈಗ ಬರ್ತಾಯಿದ್ವಿ. ಕಾಣ್ತಾ ಇದೆ ಗಣೇಶ. ವಿಡಿಯೋದಲ್ಲಿ ಅಷ್ಟೊಂದು ಏನೂ ಕಾಣಿಸ್ತಾ ಇಲ್ಲ, ಬಟ್ ಹತ್ರಕ್ಕೆ ಹೋಗ್ತಿದ್ದಂಗೆ ಗಾಬರಿ ಆಗಬೇಕು. ಭಯಂಕರ ಹೈಟ್ ಐತಿ. ಕಾಲು ಹಿಡ್ತಿದ್ದಂಗೆ ಗಣೇಶನ ಹೊಟ್ಟೆ ಸ್ವಲ್ಪ ಹೊಡೆದಿದ್ದಾರೆ ಯಾರೋ. ಇದು ಬೆಣಚಿ ಕಲ್ಲು, ಅದರಿಂದ ಕೆತ್ತಿರೋ ಗಣೇಶ. ಸಿಕ್ಕಾಪಟ್ಟ ಹೈಟಿದೆ. ಅದ್ರ ಹೊಟ್ಟೆಗೆ ಅರ್ಧ ಭಾಗಕ್ಕೆ ಆಗ್ತಾಯಿಲ್ಲ ನಾನು. ಅಪ್ಪ ಸ್ವಾಮಿ, ತಲೆ ಎತ್ತಿ ನೋಡೋಕ್ಕೂ ತಲೆ ಹಿಂಗೆ ಮಾಡಿ ನೋಡಬೇಕು, ಎಷ್ಟು ಹೈಟಲ್ಲಿ ಐತಿ. ಯಪ್ಪ, ಹೆಂಗೆ ಕೆತ್ತಿರ್ಬೋದು, ಒಂದೇ ಕಲ್ಲಲ್ಲಿ ಕೆತ್ತಿರೋದು. ಇದು ಬಂದ್ಬಿಟ್ಟು ಸನ್ಸೆಟ್ ಪಾಯಿಂಟ್. ಇದು ತುಂಬ ಫೇಮಸ್ಸು. ಇಲ್ಲಿಗಂತೂ ನೀವು ಸಾಯಂಕಾಲ ಟೈಮಲ್ಲಿ ವಿಸಿಟ್ ಕೊಟ್ಟರೆ ಸಖತ್ತಾಗಿ ಕಾಣಿಸುತ್ತೆ. ಇದೆಲ್ಲ ಒಣಗೋಗಿದೆ, ಹುಲ್ಲೆಲ್ಲ ಒಣಗೋಗಿದೆ, ಅದಕ್ಕೆ ಹಿಂಗೆ ಕಾಣಿಸ್ತದೆ. ಇಲ್ಲ ಮಳೆಗಾಲದಲ್ಲಿ ಏನಾದರೂ ನೀವು ಬಂದುಬಿಟ್ರೆ ಸಿಕ್ಕಾಪಟ್ಟೆ ಹಚ್ಚ ಹಸಿರು ಸಖತ್ತಾಗಿ ಕಾಣಿಸುತ್ತೆ. ಇದು ಕೂಡ ಫೇಮಸ್. ಇಲ್ಲಿ ಯಾವುದೋ ಒಂದೇ ಇದರಲ್ಲಿ 5 ಲಿಂಗಗಳಿದ್ದಾವೆ ಸ್ಪೆಷಲ್ಲು. ಇಲ್ಲಿದು ನೋಡ್ರಿ, ಎಷ್ಟು ದೇವಾಲಯಗಳಿದ್ದಾವೆ ಒಂದೇ ಕಡೆ. ಭಾಳಷ್ಟು ಜನ ಈ ಸ್ಪಾಟ್ನ ನೋಡಿಲ್ಲ. ಇದು ಐತಲ್ಲ, ಇದು ವಿರೂಪಾಕ್ಷ ಟೆಂಪಲ್. ಇದು ಭಾಳಷ್ಟು ಜನ ಈ ವಿರೂಪಾಕ್ಷ ಟೆಂಪಲ್ಗೆ ವಿಸಿಟ್ ಕೊಡ್ತಾರೆ. ಅದ್ರ ಸ್ವಲ್ಪ ಒಂದು ಕಾಲ್ನಡಿಗೆ ಮೇಲ್ಗಡೆ ಹಾಕಿದ್ರಪ್ಪ ಅಂದರೆ ಈ ಲೊಕೇಶನ್ ಕಾಣ್ತದೆ. ಇಲ್ಲಿ ಸುಮಾರು ಒಂದು 20 ದೇವಸ್ಥಾನಗಳಿದ್ದಾವೆ. ಒಂದೊಂದು ಎಷ್ಟು ಸಖತ್ತಾಗಿದ್ದಾವೆ ನೋಡಿ. ಒಂದು ಕಡೆಯಿಂದ ಅಷ್ಟು 20 ದೇವಸ್ಥಾನಗಳಿದಾವಂತ ಇಲ್ಲಿ. ನೋಡಿ ಎಷ್ಟು ದೇವಸ್ಥಾನಗಳು, ನೋಡಿದಷ್ಟು ಸಾಕಾಗಲ್ಲ. ಇದು ವಿರೂಪಾಕ್ಷ ದೇವಾಲಯದಿಂದ ತೇರುಗಳು ಜಾತ್ರೆಗೆ ರೆಡಿ ಆಗ್ತಿದ್ದಾರೆ. ನೋಡು, ತಲೆ ಎತ್ತಿ ಹಿಂಗೆ ನೋಡಬೇಕು, ಎಷ್ಟು ಹೈಟ್ ಇದೆ ಇದು. ಒಳಗಡೆ ಹೋಗೋಣ ಬನ್ನಿ. ಒಳಗಡೆ ಹೋಗ್ಬಿಟ್ಟು ಹೆಂಗೈತೆ ನೋಡೋಣ. ಒಳಗಡೆ ಕಾಲಿಡ್ತಿದ್ದಂಗೆ ಈ ಥರ ಕಾಣಿಸುತ್ತೆ. ದೊಡ್ಡ ಬಯಲಿದೆ. ಒಳಗಡೆ ಇನ್ನೂ ಸ್ಟೆಪ್ ಬೈ ಸ್ಟೆಪ್ ದೇವಸ್ಥಾನ ಇದೆ, ಸಖತ್ತಾಗೈತಿ. ಇಲ್ಲಿ ಯಾವುದೋ ನಂದಿ ದೇವಸ್ಥಾನ. ನಂದಿ ವಿಗ್ರಹ. ಒಂದೇ ವಿಗ್ರಹದಲ್ಲಿ 4 ತಲೆಗಳು. ಚೆನ್ನಾಗಿದೆ ನೋಡಿ. ಇಲ್ಲಿ ಸಾಕಷ್ಟು ದೇವಾಲಯಗಳಲ್ಲಿ ಮೂರ್ತಿ ಇಲ್ವಲ್ಲ, ಈ ದೇವಸ್ಥಾನದಲ್ಲಿ ತುಂಬ ಮೂರ್ತಿಗಳಿದೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದೇದರಲ್ಲಿ ಭಾಳಷ್ಟು ಟೆಂಪಲ್ಗಳಿದ್ದಾವೆ. ಇದ್ರೊಳಗೆ ಎಲ್ಲದರಲ್ಲೂ ಇದ್ದಾವೆ. ಇಲ್ಲಿ ಆನೆ ನಿಲ್ಲುತ್ತಿಲ್ಲಿ. ಆ್ಯಕ್ಚುಲಿ ಈ ಸತಿ ಇಲ್ಲ, ಎಲ್ಲೋ ಕಳಿಸ್ಬಿಟ್ಟವ್ರೆ. ಇಲ್ಲಿ ಇವೆಲ್ಲ ಕಂಬಗಳಿದಾವಲ್ಲ, ಮರದಿಂದ ನಿಲ್ಲಿಸಿರೋ ಕಂಬಗಳು. ಅವತ್ತಿಂದ ಇವತ್ತಿನವರೆಗೂ ಇನ್ನೂ ಆಗಿಲ್ಲ, ಇನ್ನೂ ಹಂಗೆ ಇದೆ. ಇದು ಸ್ಪೆಷಲ್. ಮರದಿಂದ ಇರೋದು ಆ ಕಾಲದಿಂದನೂ ಹಿಂಗೆ ಇದೆ. ಆ್ಯಕ್ಚುಲಿ ನಾನು ಚಿಕ್ಕ ಹುಡುಗಿದ್ದಾಗ ಭೇಟಿ ಕೊಟ್ಟಿದ್ದೆ, ಆವಾಗಲೂ ಇತ್ತು, ಈಗಲೂ ಇದೆ. ನನಗೆ ಇವಾಗ ನಂಬೇಕನ್ಸುತ್ತೆ, ಮರದಿಂದ ಇಷ್ಟು ದಿನ ಇರ್ತದೆ ಅಂದ್ರೆ. ಶಾಕ್. ಚೆನ್ನಾಗಿದೆ. ಈ ದೇವಸ್ಥಾನಗಳು ಭಾಳಷ್ಟು ಜನ ಇತಿಹಾಸಕಾರರು ಹೇಳ್ತಾರೆ, ಇದು ಕೇವಲ ಹಿಂದೂ ಮುಸ್ಲಿಮ್ಗಳಿಗೆ ಆಗಿರೋ ಯುದ್ಧ ಅಲ್ಲ, ಇದು ವೈಷ್ಣವರಿಗೂ ಶೈವರಿಗೂ ಆಗಿರೋ ಯುದ್ಧ ಅಂತ. ಯಾಕೆ ಹಂಗೆ ಕರೀತಾರೆ ಅಂತಂದರೆ, ಅವರು ಕೆಲವೊಂದು ರೀಸನ್ಸ್ ಹೇಳ್ತಾರೆ. ಮುಖ್ಯ ಏನಂದರೆ, ಶಿವನಿಗೆ ಸಂಬಂಧಪಟ್ಟ ದೇವಸ್ಥಾನಗಳಲ್ಲಿ ಭಾಳಷ್ಟು ದೇವಸ್ಥಾನಗಳನ್ನು ಬಿಟ್ಟಿದ್ದಾರೆ. ಮೂರ್ತಿಗಳು ಇದ್ದಾವೆ, ಏನೂ ಮಾಡಿಲ್ಲ ಆ ದೇವಾಲಯಗಳಿಗೆ. ಮತ್ತು ವಿಷ್ಣುವಿಗೆ ಸಂಬಂಧಪಟ್ಟ ದೇವಸ್ಥಾನಗಳಿದ್ದಾವೋ ಆ ದೇವಾಲಯಗಳನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿದ್ದಾರೆ. ಈಗ ನೀವು ನೋಡ್ತಿರ್ಬೋದು, ಉಗ್ರ ನರಸಿಂಹ ದೇವಾಲಯ ಆಗಿರ್ಬೋದು. ಅಲ್ಲಿ ಉಗ್ರ ನರಸಿಂಹ ದೇವಾಲಯನ ಹೊಡೆದಿದ್ದಾರೆ. ಪಕ್ಕದಲ್ಲೇ ಇರೋದು ಶಿವಲಿಂಗ, ಕರ್ನಾಟಕದ ಅತಿ ದೊಡ್ಡ ಶಿವಲಿಂಗ. ಅದನ್ನು ಏನೂ ಮಾಡಿಲ್ಲ, ಅದು ಚೆನ್ನಾಗಿದೆ. ಅದು ಕೂಡ ಒಂದು ರೀಸನಬಲ್. ಬಟ್ ಆ ಥರ ಹೇಳ್ತಿದ್ದಾರೆ. ಆದರೆ ನದಿ ದಂಡೆ ಮೇಲೆ ಇರುವ ರಾಮದೇವರ ಗುಡಿಯಲ್ಲಿ ಮೂರ್ತಿಗಳು ಚೆನ್ನಾಗಿದ್ದಾವೆ. ಅಂದರೆ ರಾಮ, ಲಕ್ಷ್ಮಣ, ಸೀತೆ ಮತ್ತು ಹನುಮಂತ 4 ಜನರಿರೋ ಮೂರ್ತಿಗಳು ಚೆನ್ನಾಗಿದ್ದಾವೆ. ಪೂಜೆಗಳು ನಡೀತಾ ಇದ್ದಾವೆ. ಆದರೂ ಇತಿಹಾಸಕಾರರು ಕೆಲವರು ಈ ಥರ ಹೇಳ್ತಿದ್ದಾರೆ. ಯಾವುದು ಸರಿ ಯಾವುದು ತಪ್ಪು ನಮಗೆ ಗೊತ್ತಿಲ್ಲ. ಅದು ಅವರವರ ಯೋಚನೆಗೆ ಬಿಟ್ಟದ್ದು. ಸರಿ, ಇಲ್ಲಿ ಬಂದು ನೋಡೋಣ. ಇಲ್ಲಿ ವಿರೂಪಾಕ್ಷ ಟೆಂಪಲ್ ಉಲ್ಟಾ ಕಾಣಿಸುತ್ತಲ್ವ, ಬೆಳಕು ತುಂಬ ಫೇಮಸ್. ಇದು ಹಂಪಿಯಲ್ಲೇ ತುಂಬ ಫೇಮಸ್, ಭಾಳಷ್ಟು ಜನಕ್ಕೆ ಗೊತ್ತಿರುತ್ತೆ. ಅದು ಇಲ್ಲಿದೆ, ಒಂದು ಸತಿ ತೋರಿಸ್ಬಿಡ್ತೇನೆ. ಇಲ್ಲಿ ನೋಡಿ, ಕಾಣಿಸ್ತಿದ್ದಲ್ಲ, ಅದ್ರ ಬೆಳಕು ಉಲ್ಟಾ ಕಾಣಿಸ್ತದೆ. ಇದು ಈ ಸಂದಿನಿಂದ, ಈ ಸಣ್ಣ ರಂಧ್ರದಿಂದ ಬರೋ ಬೆಳಕಲ್ಲಿ ಈ ಥರ ಕಾಣಿಸುತ್ತೆ. ಇದು ತುಂಬ ಸ್ಪೆಷಲ್. ಇದರಲ್ಲಿ ಇಡೀ ಹಂಪಿಯಲ್ಲಿ ತುಂಬ ಸ್ಪೆಷಲ್ ಅಂತ ಹೇಳ್ತಾರೆ. ಓಕೆ, ಇನ್ನು ಇಲ್ಲಿ ಬಾವಿ ಇದೆ.
ಇದು ಕೂಡ ತುಂಬ ಫೇಮಸ್ಸು. ಮೊನ್ನೆ ರೀಸೆಂಟಾಗಿ ಹಂಪಿ ಉತ್ಸವ ಆಯಿತು. ಅವಾಗೆಲ್ಲ ಇಲ್ಲೆಲ್ಲ ಚೆನ್ನಾಗಿ ಅದು ಈ ನೀರಲ್ಲೇ ಹಡಗುಗಳಲ್ಲಿ ಆ ದೇವರನ್ನ ಮೆರೆಸ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಆ ಸಮಯದಲ್ಲಿ. ಆ ಟೈಮಲ್ಲಿ ಯಾರಾದರೂ ಬಂದಿರಿದ್ರೆ ಅದು ಗೊತ್ತಿರುತ್ತದೆ. ಆ ವೈಭವ ಹೆಂಗಿರುತ್ತೆ ಅನ್ನೋದು. ನೋಡೋಣ, ಹತ್ರಕ್ಕೆ ಹೋಗ್ಬಿಟ್ಟು ನೋಡೋಣ. ತುಂಬ ಚೆನ್ನಾಗಿದೆ. ಇಲ್ಲಿ ಮೀನುಗಳೆಲ್ಲ ಸಿಕ್ಕಾಪಟ್ಟೆ ಮೀನುಗಳಿದ್ದಾವೆ. ಆಮೆಗಳು ಈ ಥರ ಇದ್ದಾವೆ. ನೀರೆಲ್ಲ ಅಷ್ಟು ನೀರೇನು ಕ್ಲೀನಾಗಿರಲ್ಲ. ಸ್ವಲ್ಪ ಪಾಚಿ ಕಲರ್, ಗ್ರೀನ್ ಕಲರಲ್ಲಿ ಇರುತ್ತದೆ ನೀರೆಲ್ಲ. ಇಲ್ಲಿ ನೋಡ್ತಿದ್ರೆ ಗ್ರೀನ್ ಕಲರಲ್ಲಿದೆ. ಬಟ್ ಓಕೆ, ಬಟ್ ನೋಡೋದಕ್ಕಂತೂ ಚೆನ್ನಾಗಿದೆ. ಆ ಟೈಮಲ್ಲಿ ಉತ್ಸವ ಟೈಮಲ್ಲಂತೂ ಇನ್ನೂ ಚೆನ್ನಾಗಿ ಕ್ಲೀನೆಲ್ಲ ಮಾಡಿಬಿಟ್ಟು, ಸ್ವಚ್ಛ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡ್ತಾರೆ ಆ ಟೈಮಲ್ಲಿ. ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಭಾಳಷ್ಟು ಜನ ನೋಡೋದಕ್ಕೆ ಕಣ್ಣು ಸೆಳೆಯುತ್ತೆ. ಇಲ್ಲಿ ತುಂಬ ದೇವಸ್ಥಾನಗಳಿದ್ದಾವೆ. ಇಲ್ಲೆಲ್ಲ ಸ್ವಲ್ಪ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಓಕೆ, ಇದು ಬಂದ್ಬಿಟ್ಟು ರಾಣಿ ಸ್ನಾನದ ಗೃಹ. ನೋಡೋಕ್ಕೆ ಯಾವುದೋ ರೋಮನ್ ಸಾಮ್ರಾಜ್ಯದ ಕಾರಾಗೃಹ ಇದ್ದಂಗಿದೆ. ಕಾರಾಗೃಹ ನೋಡೋಕೆ ಭಯಂಕರವಾಗೈತೆ. ಒಳಗೆ ಬಂದುಬಿಟ್ರೆ ಶಾಕ್ ಆಗ್ತೀರಿ ನೀವು. ನೋಡಿ, ಒಳಗೆ ಬರ್ತಿದ್ದಂಗೆ ನಾರ್ಮಲ್ ಈ ಥರ ಹೆಂಗೆ ಅನಿಸುತ್ತೆ ಅಂದರೆ ಇದು ಒಂಥರ ಕಮಲ್ ಮಹಲ್ ನೋಡ್ದಂಗೆ ಅನಿಸುತ್ತೆ. ಆ ಡಿಸೈನಲ್ಲಿದೆ. ಒಳಗಡೆ ನೋಡಿಬಿಟ್ರೆ ಈ ರಾಣಿ ಕಿ ವಾವ್ ಅಂತ ರಾಜಸ್ಥಾನದಲ್ಲಿ ಒಂದು ಸ್ನಾನಗೃಹ ಇದೆ ನೋಡಿ, ಆ ಥರ ಲುಕ್ ಇದೆ. ನಿಯರ್ ಬೈ ಆ ಥರ ಲುಕ್ಕೇ ಕೊಡುತ್ತೆ. ಇಲ್ಲಿ ನೋಡೋದಕ್ಕೆ ಹಾಗೆ ಅನ್ನಿಸ್ತಾ ಅದೇ ಫೀಲ್ ಕೊಡುತ್ತೆ. ಇಲ್ಲಿದೆ ನೋಡಿ, ನೀರು ಬರೋದಕ್ಕೆ ಮಾಡಿದ್ದಾರೆ ಇಲ್ಲಿ. ಬಹುಶಃ ಇಲ್ಲಿ ಇದರಿಂದ ನೀರು ಬರೋದಕ್ಕೆ ಮೇಲ್ಗಡೆ ಕೂಡ ತುಂಬ ಡಿಸೈನ್ ಆಗಿ ಮಾಡಿದ್ದಾರೆ. ಒಂದೊಂದು ತಲೆ ಒಂದೊಂದು ಥರ ಡಿಸೈನ್ ಮಾಡಿದ್ದಾರೆ ಮೇಲ್ಛಾವಣಿಯಲ್ಲಿ. ಒಂಥರ ಕಮಲ್ ಮಹಲ್ ನೋಡಿದ ಥರನೇ ಅನಿಸುತ್ತೆ. ನಾವು ಓಕೆ, ನಿಮಗೆ ಈ ಥರ ವೀಡಿಯೋನ ಇಷ್ಟ ಆದರೆ, ನಾನು ಹೊಸ್ದಾಗಿ ಚಾನಲ್ ಸ್ಟಾರ್ಟ್ ಮಾಡಿರೋದು, ಸಪೋರ್ಟ್ ಮಾಡಿ. ನಾನು ಉತ್ತರ ಕರ್ನಾಟಕದ ಹುಡುಗ, ನಿಧಾನಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಸ್ಟೆಪ್ ಬೈ ಸ್ಟೆಪ್. ಇದು ನನ್ನ 2ನೇ ವೀಡಿಯೋ. ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಮೇರೆಗೆ ನಾನು ಇನ್ನಷ್ಟು ವೀಡಿಯೋಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ನೀವೆಷ್ಟು ಜನ ಲೈಕ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತೀರಿ, ಅದು ನನಗೆ ಇನ್ನಷ್ಟು ಪ್ರೋತ್ಸಾಹ ಕೊಡ್ತದೆ. ಇನ್ನಷ್ಟು ವೀಡಿಯೋ ಮಾಡೋದಕ್ಕೆ ನನಗೆ ಇನ್ನಷ್ಟು ಹುಮ್ಮಸ್ಸು ಬರುತ್ತೆ. ಇಷ್ಟು ಹೇಳಿ ನೋಡ್ತಾಯಿರಿ. ಇನ್ನಷ್ಟು ವೀಡಿಯೋಗಳನ್ನು ಮುಂದೆ ತರ್ತೀನಿ ಅಂತ ಹೇಳ್ತಾ ನಾನು ಇಲ್ಲಿಗೆ ವೀಡಿಯೋನ ಮುಗಿಸ್ತಿದ್ದೀನಿ. ಇಲ್ಲೆಲ್ಲ ತುಂಬ ಚೆನ್ನಾಗಿದೆ ನೀರು ಹೋಗೋದಕ್ಕೆ. ಇಲ್ಲೆಲ್ಲ ಕುಣಿಗಳಿದೆ ನೋಡಿ. ಈ ನೀರಿಂದ ನೀರು ಎಕ್ಸಿಟ್ ಆಗುತ್ತೆ. ಸ್ನಾನ ಎಲ್ಲ ಮುಗಿದ ಮೇಲೆ ನೀರು ಗಲೀಜು ಆಯಿತು ಅಂತ ಅನಿಸಿದರೆ ಎಕ್ಸಿಟ್ ಮಾಡೋದಕ್ಕೆ ಎಕ್ಸಿಟ್ ಕೂಡ ತುಂಬ